ತಂದೆ ಕೂಡಲ ಸಂಗಮ ದೇವ, ಇಂಥ ಶರಣರ ತಿಂತಿಣಿಯಲ್ಲಿ ಓಡಾಡುವ ಭಾಗ್ಯ ಕೊಡಿಸಿವೆಲ್ಲ. ಈ ನಿನ್ನ ಕರುಣೆಯನ್ನು ಯಾವ ರೀತಿಯಲ್ಲಿ ಕೊಂಡಾಡಲಿ ಪ್ರಭುವೆ? ಏನಿದು? ಇಷ್ಟೊಂದು ವಿಳಂಬವಾದರೂ ಲಿಂಗಯ್ಯ ಬರಲೇ ಇಲ್ವಲ್ಲ? ಹಗ್ಗಗಳು ಮಾರಾಟವಾಯಿತೋ ಇಲ್ವೋ? ಸಾಕಾಯಿತು ಚಂದಯ್ಯ, ಎಷ್ಟು ತಿರುಗಿದೆ, ಆದರೆ ಪೇಟೆಯಲ್ಲಿ ಹಗ್ಗಗಳೇ ಮಾರಲಿಲ್ಲ. ಹೀಗೇಕೆ ಆಯಿತು ಲಿಂಗಯ್ಯ? ಇದು ಮೊದಲನಿಗೆ ಹಾಗಾಯಿತು. ಎಲ್ಲಾ ಬಸವಣ್ಣನೇ ಬಂದು ಹಗ್ಗಗಳನ್ನು ಕೊಂಡುಕೊಂಡ. ಆದರೆ ಹಗ್ಗಗಳು ಮಾರಾಟವಾಗಲೇ ಇಲ್ಲ. ಇದೇನು ಲಿಂಗಯ್ಯ? ಇಷ್ಟೊಂದು ಹಣ? ಅಗತ್ಯಕ್ಕಿಂತ ಹೆಚ್ಚು ಹಣ ತರಬಾರದು ಎಂದು ನಿನಗೆ ಗೊತ್ತಿಲ್ಲವೇ? ಅದೆಲ್ಲ ಬಸವಣ್ಣನ ಕರುಣೆ. 1,000 ಹೊನ್ನನ್ನು ಕೊಟ್ಟಿದ್ದಾನೆ. ಲಿಂಗಯ್ಯ, ಅಗತ್ಯಕ್ಕಿಂತ ಹೆಚ್ಚಿನದನ್ನ ತಂದದ್ದು ಜಂಗಮದಾಸಕ್ಕೆ ಸಲ್ಲದು ಲಿಂಗಯ್ಯ. ಇರಲಿ ಚಂದಯ್ಯ, ಈ ದನವನ್ನು 1 ವಾರದ ತನಕ ಜಂಗಮ ದಾಸೋಹಕ್ಕೆ ವಿನಿಯೋಗಿಸಬಹುದಲ್ಲವೇ ಚಂದಯ್ಯ? ಆ ರೀತಿ ಮಾಡಲಾಗದು ಲಿಂಗಯ್ಯ. ಅಂದಂದಿನ ಕಾಯಕಕ್ಕೆ ಬಂದದ್ದು ದಾಸೋಹಕ್ಕೆ ಸಲ್ಲಬೇಕು. ಅದೇ ನಿಜವಾದ ದಾಸೋಹ. ನಮ್ಮ ಕಾಯಕಕ್ಕೆ ಬೇಕಾದಷ್ಟು ಮಾತ್ರ ಹಣವನ್ನು ತೆಗೆದುಕೊಂಡು ಮಹಾಮನೆಯ ದಾಸೋಹಕ್ಕೆ ಸಲ್ಲಿಸಿ ಬಂದು ಬಿಡು. ಚಂದಯ್ಯ, ಅದು ಲಿಂಗಯ್ಯ, ಏನು ಯೋಚಿಸುತ್ತಿರುವೆ? ಕಂದಿಸಿ, ಕುಂದಿಸಿ, ಬಂಧಿಸಿ, ನೋಯಿಸಿ ಕಂಡವರಲ್ಲಿ ಬೇಡಿ ತಂದದ್ದು ದುರಾಸೆಯಿಂದ ಬಂದದ್ದು ಅನರ್ಪಿತ.
ಕಾರೆಯ ಸೊಪ್ಪಾದರೂ ಕಾಯಕದಿಂದ ಬಂದದ್ದು ಲಿಂಗಾರ್ಪಿತ. ಸತ್ಯ ಶುದ್ಧ ಕಾಯಕವೇ ನಿತ್ಯ ದ್ರವ್ಯವಾದರೆ ನಮ್ಮ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತ್ತು ಕೇಳ. ಆಯ್ತು ಚಂದಯ್ಯ, ನಿನ್ನಿಷ್ಟ. ವಿಳಂಬಗೈಯದಿರು ಲಿಂಗಯ್ಯ. ಪರದ್ರವ್ಯ ಅರಕ್ಷಣವೂ ನಮ್ಮಲ್ಲಿರಕೂಡುದು. ತೆಗೆದುಕೋ. ಲಿಂಗಯ್ಯ, ಇದನ್ನು ಹಿಂತಿರುಗಿಸಿ ಬಂದು ಬಿಡು. ಆಯ್ತು ಚಂದಯ್ಯ, ಈಗಲೇ ಹಿಂತಿರುಗಿಸಿ ಬರುದೆ. ಬಸವ ತಂದೆ, ಬಂಗಾರವನ್ನು ಹೊರಗೆ ಹಚ್ಚಿದಂತೆ ನನ್ನನ್ನು ಪರೀಕ್ಷಿಸುತ್ತಿರುವೆಯಾ? ಕಲ್ಯಾಣದ ಶರಣರು ನಿನ್ನ ನಿಯಮವನ್ನು ಉಲ್ಲಂಘಿಸುವರೆ ಎಂದಿಗೂ ಸಾಧ್ಯವಿಲ್ಲ. ಚಂದಯ್ಯ ಶರಣರ ಲಿಂಗದ ನಿಲುವಿನ ಬಗ್ಗೆ, ಕಾಯಕದ ಮಹತ್ವದ ಬಗ್ಗೆ ಸಕಲ ಶರಣರು ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುಗಳೊಡನೆ ಚರ್ಚಿಸುತ್ತಿದ್ದಾರೆ. ಬನ್ನಿ ನೋಡೋಣ. ಶರಣರೇ, ಗೋಷ್ಠಿಯನ್ನು ಪ್ರಾರಂಭಿಸೋಣ. ಇಂದು ಶರಣ ನುಲಿಯ ಚಂದಯ್ಯನವರ ಇಷ್ಟಲಿಂಗದ ಕುರಿತು ಚರ್ಚಿಸೋಣ. ಹಾಗೆಯೇ ಆಗಲಿ ತಂದೆ, ಅಗತ್ಯವಾಗಿ ಚರ್ಚಿಸೋಣ. ಆ ಲಿಂಗಯ್ಯನಿಗೆ ಮಹಾಶರಣರ ಕೊರಳನ್ನು ಅಲಂಕರಿಸುವಲ್ಲಿ ಕೃಪೆ ತೋರಿರಿ. ಹೌದು ಹೌದು, ಅವರ ಕೊರಳನ್ನಗಲಿ ನಾನಿರಲಾರೆ. ಎಂದು ನಾನು ನೀರಲ್ಲಿ ಬಿದ್ದೆನೋ ಅಂದಿನಿಂದ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಕಾಯಕ ದಾಸೋಹದ ಪರಿಕಲ್ಪನೆಗೆ ಒಂದು ನಿರ್ದಿಷ್ಟ ರೂಪ ಕೊಟ್ಟು ಅದಕ್ಕೆ ಮಹತ್ವವನ್ನು ಸಾರಿದ ಮಹಾನುಭಾವ ನೀವು. ಇದೆಲ್ಲದಕ್ಕೂ ಪ್ರೇರಕರೂ ತಾವೇ, ಪೂರಕರೂ ತಾವೇ. ಒಟ್ಟಾರೆ ಚಂದಯ್ಯನವರ ವಾದವಿಷ್ಟು. ಲಿಂಗವಿಲ್ಲದೆ ಜಂಗಮ ದಾಸೋಹ ಮಾಡಲು ಬರುತ್ತದೆಂಬುದು. ಈಗ ಅದರ ಬಗ್ಗೆ ಸಮಗ್ರ ಚರ್ಚೆ ಆಗಲಿ. ಇಲ್ಲಿ ಕೂಡಿರುವ ಶರಣ ಸಮೂಹವೇ ಅದನ್ನು ನಿರ್ಣಯಿಸಬಹುದಲ್ಲವೇ? ಹೌದು ಚನ್ನಬಸಣ್ಣ, ಚರ್ಚೆ ಅಪೂರ್ಣವಾಗಬಾರದು. ಹೀಗೆ ಲಿಂಗಯ್ಯ ಶಾಶ್ವತ ನೆಲೆಯಿಲ್ಲದೆ ಇನ್ನೆಷ್ಟು ದಿನ ಅಂತ ಅಲೆಯಬೇಕು?
ಆಹಾ ಸಿದ್ದರಾಮ, ನನ್ನ ಕಷ್ಟವನ್ನು ನೀನು ಅರಿತೆ ನೋಡು. ಹೀಗೆ ಸಮಸ್ತ ಶರಣರಲ್ಲಿ ನಾನು ಅರಿಕೆ ಮಾಡಿಕೊಳ್ಳುವೆ. ಇಂದಿನ ಚರ್ಚೆ ಮುಗಿಯುವುದರೊಳಗೆ ನನಗೆ ಶಾಶ್ವತ ನೆಲೆಯನ್ನು ಒದಗಿಸಿರೆಂದು. ಚಂದಯ್ಯನವರೇ ಕೇಳಿ. ಒಮ್ಮೆ ಲಿಂಗದ ಆರುವಾದರೆ ಅದನ್ನೆಂದಿಗೂ ಮರೆಯಲಾಗದು. ಅಂಗಲಿಂಗಗಳ ಸಂಬಂಧ ದೂರವಿರಿಸಲೂಬಾರದು. ಲಿಂಗವಿಲ್ಲದೆ ಅಂಗ ಹೇಗೆ ಶೋಭಿಸದೋ ಹಾಗೆ ಅಂಗವಿಲ್ಲದೆ ಲಿಂಗವೂ ಶೋಭಿಸದು. ಹಾಗೆ ನೋಡಿದರೆ ಇವೆರಡೂ ಅಪೂರ್ಣವೇ. ಪುರುಷವಾದರೂ ಒಂದರಲ್ಲಿರಿಸಿರಬೇಕು. ರತ್ನ ವಿಶೇಷವಾದ ಕುಂಡನದಲ್ಲಿ ಬಂಧಿಸಿ ಸಂದಿರಬೇಕು. ಇದು ಕಾರಣ ಗುಹೇಶ್ವರ ಲಿಂಗವನ್ನರಿದು ಮರೆಯಲಿಲ್ಲ ಕಾಣ ಚಂದಯ್ಯ. ನನ್ನ ವಾದವು ಕೂಡ ಕಠಿಣವಾದದ್ದೇನಲ್ಲ, ತುಂಬಾ ಸರಳವಾಗೇ ಇದೆ. ಗುರು ಸೇವೆಯ ಮಾಡಿದರೆ ಇಹದಲ್ಲಿ ಸುಖ, ಲಿಂಗ ಸೇವೆಯ ಮಾಡಿದರೆ ಪರದಲ್ಲಿ ಸುಖ. ಜಂಗಮ ಸೇವೆಯ ಮಾಡಿದರೆ ಇಹ ಪರದಲ್ಲಿ ಭವನಾಸ್ತಿ. ಇದು ಚಂದೇಶ್ವರ ಲಿಂಗದ ಭಾವಕಾರಣ ಪ್ರಭು. ಚಂದಯ್ಯ, ನಿನ್ನ ಪ್ರಶ್ನೆಗೆ ಅಷ್ಟೇ ಸರಳ ಉತ್ತರವೂ ಕೂಡ ಇಲ್ಲಿದೆ. ಎಂದಿನವರೆಗೂ ಈ ಕಾಯ ಜೀವಿಸುತ್ತದೆಯೋ ಅಂದಿನವರೆಗೂ ಲಿಂಗವಿರುತ್ತದೆ. ಆ ಲಿಂಗಕ್ಕೆ ನಿತ್ಯ ಸಾಮಾನ್ಯವಾಗಿ ಸತ್ಯ ನಿತ್ಯದ ಪೂಜೆ ಅರ್ಪಣವಾಗುತ್ತದೆ. ಅಂಗಭಾವಳಿದರೂ ಲಿಂಗ ಭಾವಿಸುತ್ತದೆ. ಇದು ಅನಿವಾರ್ಯ ಸತಿಪತಿ ಭಾವ. ಗುರು ಪೂಜಕರು ಲಿಂಗವನ್ನೆತ್ತಬಲ್ಲರು, ಲಿಂಗ ಪೂಜಕರು ಜಂಗಮವನ್ನೆತ್ತಬಲ್ಲರು. ಜಂಗಮ ದಾಸೋಹ ಉಭಯ ಸಂಗನಾಸ್ತಿ. ಅದು ಚಂದೇಶ್ವರ ಲಿಂಗದ ಅರಿವು ಕಾಣ ಪ್ರಭುವೆ. ಚಂದಯ್ಯ, ಪಂಚೇಂದ್ರಿಯಗಳಿಂದುಂಟಾಗುವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನೆಲ್ಲ ಒಂದೇ ಮನೋಂದ್ರಿಯ ಕೇಂದ್ರೀಕರಿಸುವಂತೆ ಸತ್ ಚಿತ್ ಆನಂದ ಗುಣಗಳು ಪೂರ್ಣವಾದ ವಸ್ತುವಿನಿಂದ ಗುರುಲಿಂಗ ಜಂಗಮಗಳುಂಟಾಗಿವೆ. ಈ ಮೂರು ಒಂದನ್ನು ಬಿಟ್ಟು ಒಂದಿರಲಾರವು. ಸಾಧಕನಿಗೆ ಈ ಮೂರು ಸಿದ್ಧ ಸ್ಥಿತಿಯಲ್ಲಿ ಒಂದೇ ಆಗುವು. ಅದಕ್ಕಾಗಿ ಈ ಮೂರನ್ನು ಪ್ರತ್ಯೇಕವಾಗಿ ವಿಂಗಡಿಸುವುದು ಸೂಕ್ತವಲ್ಲ. ಇದೆಂತಹ ವಾದ ತಂದೆ? ಸ್ವಲ್ಪ ಶಾಂತನಾಗು ಲಿಂಗಯ್ಯ. ಇಲ್ಲಿ ಇಷ್ಟೊಂದು ಶರಣರ ಸಮೂಹವಿದೆ. ಪ್ರಭುವೇ, ಈ ವಿಚಾರದಲ್ಲಿ ತಮ್ಮ ಸ್ಪಷ್ಟತೆ ಏನೆಂದು ದಯವಿಟ್ಟು ಹೇಳುವ ಕೃಪೆ ಮಾಡಬೇಕು. ಮಾಚಯ್ಯ, ಅವರರುವಿಗೆ ತಿಳಿದಂತೆ ಮಾಡಲು ಕಟ್ಟಿಕೊಂಡ ಕಟ್ಟಳೆಯ ಪ್ರಕಾರ
ವ್ರತ ನಿಯಮದಲ್ಲಿ ನಿಷ್ಠೆ ಇದ್ದರಾಯಿತು. ಮುಖ್ಯವಾಗಿ ತಾನು ಮಾಡುವ ಕಾಯಕದಲ್ಲಿ ಭಾವ ಹೊಂದಿರುವುದೇ ಗುಹೇಶ್ವರನ ಇಚ್ಛೆ. ಚಂದಯ್ಯ, ಅದರಂತಿದ್ದರಾಯಿತು, ಯಾರ ಆಕ್ಷೇಪವೂ ಇಲ್ಲ. ಅಲ್ಲಮ್ಮ ಪ್ರಭುವೆ, ನೀನೇ ಹೀಗೆ ಹೇಳದ ಮೇಲೆ ಇನ್ಯಾರು ನನಗೆ ನ್ಯಾಯ ಒದಗಿಸಿ ಕೊಡುವರು? ಇನ್ನೂ ನನ್ನ ಜಂಗಾಬಲವೇ ಉದುಗಿ ಹೋದಂತಾಗಿದೆ. ಒಂದು, ಮತ ಧರ್ಮಗಳು ವೈಯಕ್ತಿಕವಲ್ಲ, ಆ ನಿಯಮಗಳೆಲ್ಲ ಸಾಮಾಜಿಕ. ಲಿಂಗ ಪೂಜೆಯಿಂದ ಭಾವಶುದ್ಧಿ ಉಂಟಲ್ಲದೆ ಲಿಂಗವಿಲ್ಲದೆ ಚಂದಯ್ಯನಿಗೆ ಒಂದ ಭಾವಶುದ್ಧಿಯಾದರೂ ಎಂತಹದು? ಶೈವ ಸಿದ್ಧಾಂತದ ಶುದ್ಧಿಯೇ ಅಥವಾ ಶಿವಾದ್ವೈತ ಸಿದ್ಧಾಂತದ ಶುದ್ಧಿಯೇ? ತಂದೆ, ಈ ರೀತಿ ಶುದ್ಧಿಯು ಬರುವುದೆಂದು ಒಪ್ಪಿಕೊಂಡಿರಾದರೆ ಈ ಧರ್ಮದ ವಿಚಾರಗಳ ಗತಿಗಮ್ಯಗಳೆಂತು? ಅಂಗದ ಸದಾಚಾರವೇ ಲಿಂಗದಲ್ಲಿ ನಿಜ ಚೇತನವೆನಿಸುವುದು. ಸರ್ವಾಂಗದ ಸತ್ಕ್ರಿಯೆಯಲ್ಲ ಲಿಂಗಮಯವಾಗುವುದು. ಅಲ್ಲದೆ ಜಂಗಮಾರಾಧನೆಯು ಲಿಂಗದ ಕಳೆಯಾಗಿ ಬೆಳಗುವುದು. ಆ ಲಿಂಗದ ಕಳೆಯ ಬೆಳಗ್ಗೆ ಜಂಗಮ. ಆ ಜಂಗಮದಿಂದ ಬಂದುದೇ ಪ್ರಸಾದ. ಆ ಪ್ರಸಾದ ಬಯಸಿದೆಯೇ ಲಿಂಗೈಕ್ಯ. ಇದನ್ನೇ ಗುರುಮಾರ್ಗ. ಇದನ್ನು ಸಾಧಿಸಿ ಕಲಿದೇವರ ನಿಜವ ಕಂಡೆ. ಮಾಚಿದೇವ್ರೆ, ತಾವೇ ಹೇಳಿದ ಪ್ರಕಾರ ಆ ಮುಂದಿನ ಕೊನೆಯ ಹಂತವೇ ಜಂಗಮ ದಾಸೋಹ ಅಲ್ಲವೇ? ಅದನ್ನಂತೂ ಬಿಡಲಾಗದು. ಅದೊಂದರಿಂದಲೇ ತನು ಮನ ಧನಗಳು ಪ್ರಸಾದ ಸ್ವರೂಪ ಪಡೆಯುವು. ಅದು ಬಿಟ್ಟು ಮೂರಂಗ ಕೆಡಿಸಬೇಕೆ? ಉಭಯ ಸಂಘ ಸಾಧನೆಗಳು ದಾಟಿ ಕೊನೆಗೊಂಡಾಗ ಅದೇ ಚಂದೇಶ್ವರನ ಪರಮಾತ್ಮ. ತನುವು ಗುರುವಿನದೆಂಬುದು ಗುರುಭಕ್ತಿ, ಮನಲಿಂಗ ದೇವನದೆಂಬುದು ಲಿಂಗಭಕ್ತಿ. ಈ ಗುರು ಲಿಂಗ ಭಕ್ತಿಗಳಾಚೆ ತ್ರಿಮಲ ರಹಿತವಾದದ್ದು ಜಂಗಮ ಭಕ್ತಿ ಎನಿಸುವುದು. ಇದನ್ನೇ ಭಕ್ತನಾದವನು ಪಡೆದು ನಿತ್ಯ ಜಂಗಮ ದಾಸೋಹ ಮಾಡಬೇಕು. ಹೀಗೆ ಮಾಡಿದ ಅಣ್ಣನವರನ್ನು ಅರಿತುದೇ ಚಂದೇಶ್ವರನನ್ನು ಅರಿತದ್ದು. ನಮ್ಮ ಚಂದಯ್ಯ ಶರಣರು ಸಂಬಂಧಾಚರಣೆಯ ಒಲವಿನ ಮೇಲೆ ಸಹಜಾಚಾರವನ್ನೇ ಅಲ್ಲಗಳೆಯುತ್ತಿದ್ದಾರೆ. ಅವರು ಜಂಗಮರಾಧನೆಯ ಮೇಲಂತಸ್ತಿನಲ್ಲಿ ಸುಖಾನಂದದಲ್ಲಿದ್ದೇನೆಂಬ ಭ್ರಾಂತಿಯಲ್ಲಿದ್ದಾರೆ. ಈ ಮೇಲು ಕೆಳಗಿನ ಅಂತಸ್ತು ಇಷ್ಟಲಿಂಗದಲ್ಲುಂಟೆ? ಭಕ್ತ ಯಾವ ಸ್ಥಿತಿಯಲ್ಲಿದ್ದರೂ ಅಂಗ ಬಿಡದಿರುವಾಗ ಲಿಂಗವೆಂತು ಬಿಡುತ್ತದೆ?
ಈಗ ನನ್ನ ವಾದದ ತಾತ್ಪರ್ಯವೇನೆಂದರೆ, ಚಂದಯ್ಯ, ಸ್ವಲ್ಪ ತಾಳು. ನೀನೆಲ್ಲಿ? ನಿನ್ನ ಲಿಂಗದ ಅಭಿಪ್ರಾಯವೆಲ್ಲಿ? ಬಸವಣ್ಣನೊಡನೆ ಹೋಲಿಸಿಕೊಳ್ಳುವುದು ತರವಲ್ಲ. ಬಸವಣ್ಣ ತನ್ನಂಗದಲ್ಲುಂಟಾದ ಸದ್ವೃತ್ತಿ, ಸದ್ಗುಣ, ಸದಾಚಾರವೇ ಲಿಂಗವೆಂದು, ಮನದಲ್ಲಿ ಪ್ರಜ್ವಲಿಸುವ ಜ್ಞಾನವನ್ನೇ ಜಂಗಮವೆಂದು, ಈ ಲಿಂಗ ಜಂಗಮದ ಸಂಘ ಸಮರಸವೇ ತಾನೆಂದು ಅರಿತಿದ್ದಾನೆ. ಹಾಗೆ ನಿತ್ಯ ನಿತ್ಯ ಮಾಡುತ್ತಿರುವ ದಾಸೋಹವನ್ನು ಗುರು ಜಂಗಮವೆಂದೇ ಅರಿತಿದ್ದಾನೆ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ಬಸವಣ್ಣನ ದಾಸೋಹದ ನಿಜದ ನಿಲುವೇನೆಂಬುದನ್ನರಿಯಲು ಆಚರಿಸಬೇಕಾಗುತ್ತದೆ ಅಲ್ಲವೇನಯ್ಯ ಚಂದಯ್ಯ? ನಿಜ ತಂದೆ, ಅಣ್ಣನವರ ದಾಸೋಹ ಪರಮೋತ್ಕೃಷ್ಟವಾದುದು. ಇದು ಒಂದು ಜನಾಂಗದ ಅಥವಾ ಒಂದು ಮತಧರ್ಮಕ್ಕೆ, ಒಂದು ಕಾಲಘಟ್ಟಕ್ಕೆ ಸೀಮಿತವಾಗಿಲ್ಲ. ಇದು ಸಕಲ ಮನುಕುಲಕ್ಕೂ, ಇಡೀ ವಿಶ್ವಕ್ಕೂ, ಹಾಗೆ ಕಾಲಕಾಲಕ್ಕೂ ಆದರ್ಶಪ್ರಾಯವಾದುದು. ನಿಜ ಚನ್ನ ಬಸವಣ್ಣ, ನಿನ್ನ ಮಾತು ಅಕ್ಷರಶಃ ನಿಜ ಅಲ್ಲವೇ ಶರಣರೇ? ಹೌದು ಹೌದು, ಅಣ್ಣನ ದಾಸೋಹ ವಿಶ್ವವಾದಿತ. ಹಾಗೆ ನನ್ನನ್ನು ಹೊಗಳದಿರಿ. ನಾನು ಸಣ್ಣವ. ಎನಗಿಂತ ಕಿರಿಯರಿಲ್ಲ, ಶರಣರ ಗಣಕ್ಕಿಂತ ಹಿರಿಯರಿಲ್ಲ. ಚಂದಯ್ಯ ಶರಣರು ಸಾಮಾನ್ಯರೇ? ಶಿವ ಶಿವ. ಚಂದಯ್ಯ, ನಿನ್ನ ನಾಮಸ್ಮರಣೆ ನಾಲಿಗೆಗೆ ಚಂದವಯ್ಯ. ಜಂಗಮ ಸೇವೆಯನ್ನೇ ಗುರುಪೂಜೆ ಎಂದರಿದ, ಜಂಗಮ ಸೇವೆಯನ್ನೇ ಲಿಂಗಪೂಜೆ ಎಂದರಿದ, ಜಂಗಮ ಸೇವೆಯನ್ನೇ ತನ್ನಿರುವೆಂದರಿದ, ಜಂಗಮ ಸೇವೆಯನ್ನೇ ಸ್ವಯಂವೆಂದರಿದ, ತನ್ನ ನಿಜವೆಂದರಿದ, ಜಂಗಮ ಸೇವೆಯನ್ನೇ ನಿತ್ಯ ಪದವೆಂದರಿದ ನಮ್ಮ ನೂಲಿಯ ಚಂದಯ್ಯ ಶರಣರು ನಮ್ಮ ಕೂಡಲ ಸಂಗಮ ದೇವರಲ್ಲಿ ಜಂಗಮ ಪ್ರಾಣಿಯಾದ ಕಾರಣ ನಾನಾತನ ಹಳೆಯ ಮಗನು. ತಂದೆ ಚಂದಯ್ಯ, ನಿನ್ನ ಶ್ರೀಚರಣಗಳಿಗೆ ನಮೋ ನಮೋ. ವಸ್ತುಸ್ಥಿತಿ ಹೀಗಿರಲು ಈ ಮಹಾಮಹಿಮನ ಘನವನ್ನರಿಯಲು ಸಾಧ್ಯವೇ ತಂದೆ? ಆಯ್ತು, ಲಿಂಗಯನದೆಲ್ಲ ಮುಗಿದೆಂದಾಯ್ತು ಬಸವಣ್ಣ. ಅಂತೂ ನನ್ನನ್ನು ನಿರಾಶ್ರಿತನನ್ನಾಗಿಸಿದೆ.